ಬಿಗ್ ಫೈನ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಮಂಗಳೂರಿನಲ್ಲಿ ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ವಿವಾದ ಭುಗಿಲೆದ್ದಿದ್ದು ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯವಿಲ್ಲ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲನ್ನ ಎಬ್ಬಿಸಿದೆ. ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯವಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕ್ಷೇತ್ರ ಬೆಳಗಬಾರದು ಅಂತ ವಿವಾದವನ್ನ ಅವರೇ ಹುಟ್ಟುಹಾಕ್ತಿದ್ದಾರೆ. ಭಾವನೆಗಳ ಮೇಲೆ ಆರಾಧನೆಯನ್ನ ಮಾಡ್ತಿದ್ದೇವೆ, ದೇವಸ್ಥಾನದ ರೂಲ್ಸ್ ಏನಿದೋ ಅದರ ಪ್ರಕಾರ ನಾವು ನಡೆದುಕೊಳ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ದೈವದ ಅವಹೇಳನ ಮಾಡ್ತಿದ್ದಾರೆ ಅಂತ ಬೇರೆ ಬೇರೆ ಚರ್ಚೆಗಳಾಗ್ತಿವೆ. ಎಣ್ಣೆ ಬುಳ್ಯ ಟೈಮಲ್ಲಿ ದೈವವೇ ನರ್ತನ ಮಾಡುತ್ತೆಂಬ ನಂಬಿಕೆ ನಮ್ಮ ದೈವದ್ದು, ಅಪವಾದದಿಂದ ಮುಕ್ತ ಇದೆ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈಗ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥ ರವಿ ಪ್ರಸನ್ನ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ರಿಷಬ್ ಶೆಟ್ಟಿ ಕೋಲಾ ವಿವಾದ ಭಾರಿ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಈ ಒಂದು ವಿವಾದದ ಹಿನ್ನೆಲೆ ದೇವಸ್ಥಾನದ ಆಡಳಿತ ಮಂಡಳಿ ಕದ್ರಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿತ್ತು. ಈಗ ದೇವಸ್ಥಾನದ ಪ್ರಮುಖರು ಸುದ್ದಿಗೋಷ್ಠಿಯನ್ನು ನಡೆಸಿ ವಿವಾದದ ಬೆಳವಣಿಗೆಯನ್ನು ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಇನ್ನು ಹರಕೆಯ ಸಂದರ್ಭದಲ್ಲಿ ದೈವ ನರ್ತಕನ ವರ್ತನೆಯನ್ನು ದೈವಾರಾಧಕ ತಮ್ಮಣ್ಣ ಸೇರಿ ಹಲವರು ವಿರೋಧಿಸಿದ್ರು. ಜಾರಂದೂರು, ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಕಂಪ್ಲೇಂಟ್ ಕೊಟ್ಟಿದೆ ಈಗ ಕದ್ರಿ ಪೊಲೀಸ್ ಠಾಣೆಗೆ. ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ರವಿ ಪ್ರಸನ್ನ ದೇವಸ್ಥಾನದ ಮುಖ್ಯಸ್ಥ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ, ಅವರವರ ಮನಸ್ಸಿಗೆ ಬಂದದನ್ನು ಹೇಳ್ತಾರೆ. ಆದರೆ ಹೇಳುವಾಗ ದೈವ ಹೀಗೆ ಮಾಡಬೇಕಿತ್ತು, ದೈವ ನರ್ತಕ ಹೀಗೆ ಮಾಡಬೇಕಿತ್ತು ಅಂತ ಹೇಳುವಂತಿಲ್ಲ. ನಿಮಗೂ ಗೊತ್ತಿದೆ, ಕೈಯಲ್ಲಿ ಹೂವರಿ ಹಿಡಿದು ದೈವಕ್ಕೆ ಆವಾಹನೆ ಆದ ಮೇಲೆ ಅದು ದೈವ, ಅಥವಾ ಎಣ್ಣೆ ಬುಳ್ಳಿಗೆ ಅವನು ನಿತ್ತ ಕೂಡಲೇ ಅದರ ಕ್ರಮಗಳನ್ನು ಅವರಿಗೆ ಗೊತ್ತಿರುವ ಕ್ರಮ, ಅದು ನಮಗೆ ಗೊತ್ತಿಲ್ಲ. ಯಾವ ರೀತಿ ಹೇಗೆ ವರ್ತಿಸಬೇಕು, ಹೇಗಿರಬೇಕು, ಅವರ ಗುರು ಕಲಿಸಿದಂತಹ ಪಾಠ, ಅವರ ತಂದೆ ತಾಯಿಗಳು ಹೇಳಿದಂಥ ರೀತಿ ನೀತಿಗಳಲ್ಲಿ ಅವರು ಹೋಗ್ತಾರೆ. ಈ ಕ್ಷೇತ್ರದಲ್ಲಿ ಇದೇ ರೀತಿ ನಾನೊಂದು 3-4 ವರ್ಷದಿಂದ ಅಥವಾ 5 ವರ್ಷದಿಂದ ನೋಡಿಕೊಂಡು ಬಂದಿದ್ದೇನೆ. ಇದೇ ರೀತಿ ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್ ನೇರ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಈಗ ಈ ಒಂದು ಕೋಲಾ ವಿವಾದ ಭಾರಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ದೇವಸ್ಥಾನದ ಮುಖ್ಯಸ್ಥ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಮೋರ್ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗಿಯೂ ಕಾರ್ತಿಕ್, ಯಾಕಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ದೈವಾರಾಧನೆ ಅಂತ ಹೇಳುವಂತದ್ದು ದೊಡ್ಡ ಮಟ್ಟಿನ ಎಲ್ರಿಗೂ ಕೂಡ ನಂಬಿಕೆ ಮತ್ತು ವಿಶ್ವಾಸ ಈ ದೈವದ ಮೇಲೆ ಇಡ್ತಾರೆ. ಅದೇ ರೀತಿಯಾಗಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಕ್ಸಸ್ ಆದ್ಮೇಲೆ ಮಂಗಳೂರಿನ ಬಾರೆಬೈಲ್ನಲ್ಲಿರುವಂತಹ ಜಾರಂದಾಯ ಬಂಟ ವಾರಾಹಿ ಪಂಜುರುಳಿ ದೇವಸ್ಥಾನದಲ್ಲಿ ಹರಕೆ ನೇಮೋತ್ಸವವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಎಣ್ಣೆ ಬುಳ್ಯ ಅಂತ ಹೇಳುವಂತಹ ಒಂದು ಕ್ರಮವಿದೆ. ಅಂದ್ರೆ ದೈವ ನರ್ತನ ಅಥವಾ ಏನು ಮುಖಕ್ಕೆ ಬಣ್ಣ ಹಚ್ಚುವ ಮುಂಚೆ ಎಣ್ಣೆ ಬುಳ್ಯ ಅಂತ ಹೇಳುವಂತಹ ಒಂದು ಅಂಶ ಇದೆ. ಆ ಅಂಶದಲ್ಲಿ ದೈವವು ಕೂಡ ಆವೇಶ ಆಗುತ್ತೆ. ಅಂದ್ರೆ ಯಾರು ದೈವ ನರ್ತಕ ಇದ್ದಾನೆ ಅವನ ಮೇಲೆ ದೈವ ಆವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಕಾಲಿನ ಮೇಲೆ ದೈವ ಮಲಗಿತ್ತು ಅಂತ ಹೇಳುವಂತಹ ದೊಡ್ಡ ಮಟ್ಟದ ಆಕ್ರೋಶ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಕರಾವಳಿಯಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ಬುಗಿಲೆದ್ದಿರುವಂತದ್ದು. ಜೊತೆಗೆ ದೈವ ನರ್ತಕನ ವಿರುದ್ಧವೂ ಕೂಡ ದೊಡ್ಡ ಮಟ್ಟದ ಆಪಾದನೆ ಮತ್ತು ಇದು ದೈವವೇ ಅಲ್ಲ, ಇದು ಕೇವಲ ದೈವ ನರ್ತಕ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಮಾತು ಕೇಳಿ ಬರ್ತಾ ಇತ್ತು. ಅದರ ಜೊತೆಯಾಗಿ ರಿಷಬ್ ಶೆಟ್ಟಿ ಅವರಿಗೆ ಸಂಪೂರ್ಣವಾಗಿ ಸಿನಿಮಾಕ್ಕೆ ಕೊರಿಯೋಗ್ರಾಫಿ ಮಾಡಿದ್ದು ಇದೇ ದೈವ ನರ್ತಕ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಮಾತಿತ್ತು. ಇದಕ್ಕೆ ಪೂರಕವಾಗಿ ಇದು ಯಾವುದೂ ಅಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇವತ್ತು ಏನು ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ನಾವು ಯಾವುದೇ ದೈವಕ್ಕೆ ಅಪಪ್ರಚಾರ ಮಾಡಲಿಲ್ಲ, ದೈವ ನರ್ತಕರಿಗೆ ಅಪಪ್ರಚಾರ ಮಾಡಲಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದು ಮಹತ್ವದ ನಿರ್ಣಯವನ್ನು ಕೂಡ ಮತ್ತು ಸಮಾಜಕ್ಕೆ ಎಲ್ಲ ಅಂಶಗಳನ್ನು ತೋರಿಸುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ.